ಕಾಂಗ್ರೆಸ್ನಲ್ಲಿ ಅಸಮಾಧಾನ ದಿನೇ ದಿನೇ ಹೆಚ್ಚಾಗ್ತಾ ಇತ್ತು. ಅದರಲ್ಲೂ ಕೂಡ ಸಂಪುಟ ವಿಸ್ತರಣೆಯಲ್ಲಿ ಮಂತ್ರಿ ಸ್ಥಾನ ಕೈತಪ್ಪಿದವರ ಸಿಟ್ಟು ಮುಗಿಲು ಮುಟ್ಟಿತ್ತು. ಒಂದು ಹಂತಕ್ಕೆ ಅನೇಕ ಹಿರಿಯ ಶಾಸಕರೇ ರಾಜೀನಾಮೆಯನ್ನು ಕೊಟ್ಬಿಟ್ಟಿದ್ರು. ಆತಂಕದಲ್ಲಿ ಎಲ್ಲರೂ ಕೂಡ ಇದ್ದರು. ಅತ್ತ ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಕೊನೆ ಹಂತದಲ್ಲಿ ಅಖಾಡಕ್ಕಿಳಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗುವ ಮುನ್ನವೇ ಅಥವಾ ಪರಿಸ್ಥಿತಿ ಕೈಮೀರಿ ಹೋಗುವ ಮುನ್ನವೇ ಅತ್ತ ಸುರ್ಜೇವಾಲಾ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದಂಥ ಹರಿಪ್ರಸಾದ್ ಆಪರೇಷನ್ಗೆ ಎಳೆದಿದ್ರು. ಆಪರೇಷನ್ ಬಂಡಾಯವನ್ನು ಅಡ್ರೆಸ್ ಮಾಡಿರುವಂಥ ನಾಯಕರು ಈಗ ಎಲ್ಲ ನಾಯಕರನ್ನು ಯಾರ್ಯಾರು ಸಿಟ್ಟಾಗಿದ್ದಾರೆ ಅಥವಾ ಯಾರಿಗೆ ಮಂತ್ರಿ ಸ್ಥಾನ ಕೈತಪ್ಪಿದೆ ಆ ಎಲ್ಲ ನಾಯಕರನ್ನ ಭೇಟಿಯಾಗಿ ಕರೆದು ಮಾತನಾಡ್ತಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಕೂಡ ಮುಂದಿನ ದಿನಗಳಲ್ಲಿ ಸೂಕ್ತ ರೀತಿಯಾದಂಥ ಸ್ಥಾನಮಾನ ಕೊಡುವಂಥ ಭರವಸೆ ಕೊಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ ಯಾರು ರಾಜೀನಾಮೆ ಕೊಟ್ಟಿದ್ರಲ್ಲ ಅಂಥ ಶಾಸಕರು ಕೂಡ ಈಗ ರಾಜೀನಾಮೆನ ವಾಪಸ್ ಪಡಿತಾ ಇದ್ದಾರೆ. ಕಡೆಗಳಿಗೆ ಆಗಿದೆ, ಬೇಸರ ಮಾಡ್ಕೋಬೇಡಿ, ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇವರೆಲ್ಲರೂ ಕೂಡ ಎಲ್ಲರೂ ಸಂಪರ್ಕ ಮಾಡ್ತದೆ ಅನ್ಕೊಂಡಿದ್ದೀನಿ. ಮಾಡ್ತಾರೆ ಮಾಡಬೇಕು. ರಾಜೀನಾಮೆ ಅವರೇ ಎಲ್ಲ ನಿಗಮ ಮಂಡಳಿಗಳು ರಾಜೀನಾಮೆ ತಗಂತೀನಿ ಅಂತ ಹೇಳಿರಲ್ಲ. ಎಲ್ಲರ ಮನೆಗೂ ಭೇಟಿ ಕೊಡ್ತಾ ಇದ್ದೀನಿ. ಕೆಲವರು ಇಲ್ಲೂ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಅದೇ ಬಹಳ ಗಂಭೀರವಾದ ವಿಚಾರ ಅಲ್ಲ, ಸರಿ ಹೋಗುತ್ತೆ. ಆ ರಾಜೀನಾಮೆ ಪತ್ರ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ, ತಗೊಳ್ತಾರೆ. 16 ಕನಸು, ಮುಖ್ಯಮಂತ್ರಿಯಾಗೋ ಮಹತ್ವಾಕಾಂಕ್ಷೆ. ಇದ್ದದ್ದು 20 ಸ್ಥಾನ, ಬಾಕಿ ಉಳಿದಿದ್ದ ಶಾಸಕರ ಸಂಖ್ಯೆ 125. ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಪುಟ ವಿಸ್ತರಣೆ ಸುಲಭದ ವಿಚಾರವಾಗಿರಲಿಲ್ಲ. ಪ್ರತ್ಯೇಕ ಪಟ್ಟಿ ತರಿಸಿಕೊಂಡಿದ್ದ ರಾಹುಲ್ ಗಾಂಧಿ 60-40ರ ಸೂತ್ರ ಹೆಣೆದಿದ್ರು. ಹೊಸಬರಿಗೆ ಹೆಚ್ಚು ಸ್ಥಾನ ಅನ್ನೋ ಸಂದೇಶ ಕೊಟ್ಟಿದ್ರು. ಆದರೆ ಹೈಕಮಾಂಡ್ನಿಂದ ಹೊರಬಿದ್ದಿದ್ದು ಮಾತ್ರ ಅಚ್ಚರಿಯ ಪಟ್ಟಿ. ಸಂಪುಟ ವಿಸ್ತರಣೆಯಲ್ಲಿ ತಮ್ಮ ಹೆಸರಿಲ್ಲ ಅನ್ನೋ ಶಾಸಕರ ಆಘಾತವೇ ಕೈಮನೆಯಲ್ಲಿ ಅಸಮಾಧಾನದ ಕೋಲಾಹಲ ಎಬ್ಬಿಸಿದೆ. ಕಾಂಗ್ರೆಸ್ ಮನೆಯ ಅಸಮಾಧಾನದ ಕಿಚ್ಚು ಮೊದಲು ಬೆಂಕಿಯಾಗಿ ಹೊತ್ತಿದ್ದೇ ಇಂಡಿಯಿಂದ. ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ನೂತನ ಸಚಿವರ ಪದಗ್ರಹಣಕ್ಕೆ ಮುನ್ನವೇ ರಾಜೀನಾಮೆ ಕೊಟ್ಟು ಬಿಟ್ರು. ಅಲ್ಲಿಂದ ಶುರುವಾದ ಗಾಳಿ ಬಿರುಗಾಳಿಯೇ ಆಗಿ ಹೋಯಿತು. ಬೇಳೂರು ರಾಜೀನಾಮೆ ಬೆದರಿಕೆ, ಬಂಗಾರಪೇಟೆಯ ನಾರಾಯಣ ಸ್ವಾಮಿಯ ಬಹಿರಂಗ ಹೇಳಿಕೆ, MC ಸುಧಾಕರ್ ಆಡಿರೋ ಷಡ್ಯಂತ್ರದ ಮಾತು ಜಿಲ್ಲೆಗಳಲ್ಲಿನ ಪ್ರತಿಭಟನೆ ತಲ್ಲಣವನ್ನ ಸೃಷ್ಟಿ ಮಾಡಿಬಿಡ್ತು. ಈ ಸಾಲು ಸಮಸ್ಯೆಗಳ ನಡುವೆ ಟ್ರಬಲ್ ಶೂಟ್ಗೆ CM DK, ಕೆಪಿಸಿಸಿ ಅಧ್ಯಕ್ಷ BKH, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅಖಾಡಕ್ಕಿಳಿದಿದ್ದಾರೆ. ರಾಜಕಾರಣದಲ್ಲಿ ಯಾವುದನ್ನು ಉಪೇಕ್ಷೆ ಮಾಡಬಾರದು. ಕಿಚ್ಚು ಹೊತ್ತಿದ್ದಾಗಲೇ ಆರಿಸಬೇಕು, ಚಿಗುರು ಇದ್ದಾಗಲೇ ಚಿವುಟಬೇಕು. ಈ ಮರ್ಮ ಅರಿತಿರುವ DK ಶಿವಕುಮಾರ್ ಖುದ್ದಾಗಿ ಅಸಮಾಧಾನಿತರಿಗೆ ಕರೆ ಮಾಡಿದ್ರು. ರಾಜೀನಾಮೆ ಕೊಟ್ಟಿರುವ ಯಶವಂತ ರಾಯಗೌಡ ಜೊತೆ 10 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ರು. CM DK ಶಿವಕುಮಾರ್ ಬಂಡಾಯ ಶಮನಕ್ಕೆ ಎಂಟ್ರಿ ಕೊಟ್ಟಿರೋದು ಫಲಪ್ರದವಾಗಿದೆ. ರಾಜೀನಾಮೆ ಕೊಟ್ಟಿದ್ದ ಯಶವಂತ ರಾಯಗೌಡ ವಾಪಸ್ ಪಡೆದಿದ್ದಾರೆ. CM ಮನವೊಲಿಕೆ ಬಳಿಕ ಯಶವಂತ ರಾಯಗೌಡರ ಅಸಮಾಧಾನ ತಣಿದಂತಾಗಿದೆ. ಇಷ್ಟೇ ಅಲ್ಲದೆ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ದಿನೇಶ್ ಗುಂಡೂರಾವ್ ಹಾಗೂ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಜೊತೆಗೂ ಖುದ್ದು CM DKಶಿ ಮಾತುಕತೆ ನಡೆಸಿದ್ದಾರೆ. ಶ್ರೀನಿವಾಸ್ KSRTC ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡುವ ನಿರ್ಧಾರದಿಂದ ಹಿಂದೆ ಸರಿದ್ರೆ ದಿನೇಶ್ ಗುಂಡೂರಾವ್ ಕೆಲವೊಮ್ಮೆ ವರಿಷ್ಠರ ನಿರ್ಧಾರಕ್ಕೆ ತಲೆಬಾಗಬೇಕಾಗತ್ತೆ ಎಂದಿದ್ದಾರೆ. ಈಗಾಗಲೇ ಕರ್ಸಿ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ನಾನು ಹೇಳಿದಾಗೆ KPCC ಅಧ್ಯಕ್ಷರು, ಮುಖ್ಯಮಂತ್ರಿಯವರು, AICC ಇನ್ಚಾರ್ಜ್ ಸುರ್ಜೇವಾಲಾ ಅವರು ಇವರೆಲ್ಲರೂ ಕೂಡ ಎಲ್ಲರೂ ಸಂಪರ್ಕ ಮಾಡ್ತದೆ ಅನ್ಕೊಂಡಿದ್ದೀನಿ. ಮಾಡಿಸಿ ಎಲ್ಲರ ಜೊತೆ ಚರ್ಚೆ ಮಾಡಿಸಿ ಸಮಾಧಾನ ಪಡಿಸ್ಬೇಕಾಗ್ತದೆ. ಅದು ಮಾಡ್ತಾರೆ ಮಾಡಬೇಕು. ರಾಜೀನಾಮೆ ಅವರೇ ಎಲ್ಲ ನಿಗಮ ಮಂಡಳಿಗಳು ರಾಜೀನಾಮೆ ತಗಂತೀನಿ ಅಂತ ಹೇಳಿರಲ್ಲ, ಕೊಟ್ಬಿಡಿ ಅಂತ ಹೇಳಿರಲ್ಲ. ಮುಖ್ಯಮಂತ್ರಿಗಳೇ ಬದಲಾವಣೆ ಮಾಡಬೇಕು, ಕಾರ್ಯಕರ್ತರಿಂದ ಹಿಡಿದು ಎಲ್ಲರೂ ಬದಲಾವಣೆ ಮಾಡಬೇಕು ಅಂತ. ಇದು ಒಳ್ಳೆ ಬೆಳವಣಿಗೆ. ಇಲ್ಲ, ನಾನು ಕೊಡೋಕ್ಕೆ ರೆಡಿ ಇದ್ದೆ, ಅವರೇ ತಗಂತೀವಿ ಅಂದಮೇಲೆ ಅವ್ರಿಗೆ ಒಂದ್ಸರಿ ವಿಡ್ರಾ ಮಾಡ್ಕೊಂಡು ಮುಗ್ದೋಯ್ತಲ್ಲ. CM DK ಮಾತ್ರವಲ್ಲ, KPCC ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಶಾಸಕರ ಅಸಮಾಧಾನಕ್ಕೆ ಮದ್ದೆರೆಯುವ ಕೆಲಸ ಮಾಡಿದ್ದಾರೆ. MC ಸುಧಾಕರ್ ಬೇಳೂರು ಗೋಪಾಲಕೃಷ್ಣರನ್ನ ಮನೆಗೆ ಕರೆಸಿ ಮಾತುಕತೆ ನಡೆಸಿದ್ದಾರೆ. KPCC ಕಚೇರಿಯಲ್ಲಿ ನಿನ್ನೆ ಪಕ್ಷದ ವಿರುದ್ಧ ಮಾತನಾಡಿದ ನಾರಾಯಣ ಸ್ವಾಮಿ ಹಾಗೂ ಬಾದರ್ಲಿ ಜೊತೆ ಚರ್ಚಿಸಿದ್ದಾರೆ. ತಾಳ್ಮೆಯಿಂದ ಇರಿ, ಮುಂದೆ ಒಳ್ಳೆಯದಾಗುತ್ತೆ ಎಂಬ ಭರವಸೆ ಕೊಟ್ಟಿದ್ದಾರೆ. ಕೆಪಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದೀರಿ, ತಮ್ಮ ಅಳಲನ್ನ ಏನಾದರೂ ಹೇಳಿದ್ರ, ಏನಾದ್ರು ಭರವಸೆ ಸಿಗ್ತಾ? ಅವರು ಕೂಡ ಕೋಲಾರ ಜಿಲ್ಲೆಗೆ
ಮಂತ್ರಿ ಸ್ಥಾನ ತಪ್ಪಿರ್ತಕ್ಕಂಥದ್ದು ಭಾಳ ಬೇಸರ ಇದೆ, ಅವ್ರಿಗೂ ನೋವಿದೆ. ಕಡೆಗಳಿಗೆಲ್ಲಿ ಆಗಿದೆ, ಬೇಸರ ಮಾಡ್ಕೋಬೇಡಿ, ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಹಿರಿಯರ ಮುನಿಸು ಶಮನ ಮಾಡೋಕಂತಲೇ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ರನ್ನ ಸಚಿವ ಜಾರಕಿಹೊಳಿ ಭೇಟಿಯಾದರು. ಇಬ್ಬರು ನಾಯಕರು ಪರಸ್ಪರ ಚರ್ಚಿಸಿದ್ರು. ನಾವು ಸಾಮಾಜಿಕ ನ್ಯಾಯ, ಅವಕಾಶ ಸಿಕ್ಕದೇ ಇರೋರಿಗೆ ಅವಕಾಶ, ವಂಚಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಬಹುಶಃ ರಾಹುಲ್ ಗಾಂಧಿ ಅವರಿಗೆ ನಾವು ಧನ್ಯವಾದಗಳು ಹೇಳಬೇಕಾಗುತ್ತೆ. ಅತಿ ಹೆಚ್ಚಿನ SC, ST, OBC ಮೈನಾರಿಟಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಕ್ಷ ಬಹಳ ಮುಖ್ಯ, ಅದರಿಂದ ಪಕ್ಷದ ತೀರ್ಮಾನ ತೆಗೆದುಕೊಂಡಾಗ ಕೆಲವು ಬೇಸರಗಳಾಗುತ್ತೆ. ಅದೇನು ಬಹಳ ಗಂಭೀರವಾದ ವಿಚಾರ ಅಲ್ಲ, ಸರಿ ಹೋಗುತ್ತೆ. ಎಲ್ಲರ ಮನೆಗೂ ಭೇಟಿ ಕೊಡ್ತಾ ಇದ್ದೀನಿ, ಕೆಲವರು ಇಲ್ಲೂ ಬಂದು ಭೇಟಿ ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಬಟ್ ಎಲ್ಲರೂ ಸಮಾಧಾನವಾಗಿದ್ದಾರೆ. ಪಕ್ಷ ಬಹಳ ಮುಖ್ಯ. ಎಲ್ಲರೂ ಅವ್ರಿಗೂ ನಾವು ಮನವೊಲಿಸ್ತಾ ಇದ್ದೀವಿ, ಎಲ್ಲರೂ ವಾಪಸ್ ತಗೊಳ್ತಾರೆ. ಕೆಲವರೆಲ್ಲ ಬಂದವರು ಆಯ್ತು ಸರ್ ನಿಮ್ಗೆ ಹೇಳಿದೀವಿ, ನಾವು ಆ ರಾಜೀನಾಮೆ ಪತ್ರ ವಾಪಸ್ ತಗೋತೀವಿ ಅಂತ ಹೇಳಿದ್ದಾರೆ, ತಗೊಳ್ತಾರೆ. ಈ ಬಂಡಾಯ ತಣಿಸೋ ಯತ್ನಕ್ಕೆ ಈಗ ಹೈಕಮಾಂಡ್ನ ಬಲವೂ ಸಿಕ್ಕಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅಸಮಾಧಾನಿತ ಶಾಸಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಕಾಂಗ್ರೆಸ್ನೊಳಗಿನ ಈ ಮುನಿಸಿಗೆ ಮದ್ದುವರೆಯುವ ಕೆಲಸವೇನೋ ನಡೀತಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯರ ಬೇಸರದ ಕಾರಣಕ್ಕೆ ಮಹಿಳಾ ಕೋಟಾದ ಸಚಿವ ಸ್ಥಾನ ಖಾಲಿ ಉಳಿದಿದೆ. ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ಅವಕಾಶ ನೀಡಿ ಎಂದೇ ಪಟ್ಟು ಹಿಡಿದಿರೋ ಸಿದ್ದರಾಮಯ್ಯ ಕುರುಬ ಸಮುದಾಯಕ್ಕೆ ಕೊಡದಿದ್ರೆ ಉಮಾಶ್ರೀಯನ್ನ ಸಚಿವರನ್ನಾಗಿ ಮಾಡಿ ಅಂತಿದ್ದಾರೆ. ಹೀಗಾಗಿ ಪರಿಹಾರ ಸೂತ್ರದ ಬಗ್ಗೆ ಸಿದ್ದರಾಮಯ್ಯ ಜೊತೆಗೆ ಸುರ್ಜೇವಾಲಾ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಅಲ್ಲ, ಅವ್ರದ್ದು ಇರೋದೇ ಅದೇ ಒಂದೇ, ಬೇರೆ ಏನು ಅವ್ರೇನು ಡಿಮಾಂಡ್ ಇಲ್ಲ, ಒಂದೇ ಇದೆ. ಸೊ ಮಾತಾಡ್ತಾರೆ, ಅವ್ರ ವರಿಷ್ಠರು ಮಾತಾಡ್ತಿದ್ದಾರೆ, CM ಜೊತೆ ಮಾತಾಡ್ತಾರೆ, ಅವ್ರ ಹಂತಲ್ಲಿ ಅಂತ ಬಗೆಹರಿಸಿಕೊಳ್ತಾರೆ. ಗೊತ್ತಿಲ್ಲ, ನಾರಾಜ್ ಆಗಿರ್ಬೋದು. ಅವರು ಇದ್ದಾರೆ, ನಮ್ಮಲ್ಲಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ. ಆಗಿದ್ದನ್ನು ಸರಿಪಡಿಸಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ತಾರೆ, ಸರಿ ಆಗುತ್ತೆ. ಅದೇನೇ ಇರಲಿ, ಹೆಮ್ಮರವಾಗೋ ಮೊದಲೇ ಕಾಂಗ್ರೆಸ್ ಶಾಸಕರ ಬೇಸರವನ್ನ ಕಡಿಮೆ ಮಾಡೋ ಕೆಲಸ ಮಾಡ್ತಿದೆ. ಸಚಿವ ಸ್ಥಾನ ಸಿಕ್ಕಿಲ್ಲ ಎಂದು ಅಸಮಾಧಾನಗೊಂಡವರ ಮನವೊಲಿಕೆ ಅದೆಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಕಾದು ನೋಡಬೇಕಿದೆ. ಪ್ರಮೋದ್ ಜೊತೆ ಪ್ರಸನ್ನ, TV9 ಬೆಂಗಳೂರು.